ಇನ್ನು ಶಾಸಕರ ನಂಬಿಕೆ ದ್ರೋಹವನ್ನ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಪಕ್ಷದ ಒಗ್ಗಟ್ಟು ಪರೀಕ್ಷೆ ಮಾಡೋದಕ್ಕೆ ಇದೊಂದು ಅವಕಾಶ ಆಗಿತ್ತು. ಪರಿಷತ್ ಪರಾಜಿತ ಅಭ್ಯರ್ಥಿ ಗೋವಿಂದರಾಜು ಹೇಳಿಕೆ ಇದು ಜೆಡಿಎಸ್ಗೆ ಶಾಕ್, ಬಿಜೆಪಿ ಪಕ್ಷಕ್ಕೂ ಅಷ್ಟೇ ದೊಡ್ಡ ಶಾಕ್. ಎರಡೂ ಪಕ್ಷಗಳು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಅಡ್ಡ ಮತದಾನ ಆಗಿದ್ದು ಒಳ್ಳೆಯದು, ಎಚ್ಚೆತ್ತುಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಂತಹ ಗೋವಿಂದರಾಜು ಅವರು ನಮ್ಮ ಜೊತೆಲಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಒಂದು ನಿರೀಕ್ಷೆ ಇತ್ತು, ಬಹುಶಃ ನಂಬರ್ಸ್ ಇಲ್ಲ, ಸೋಲ್ಬಹುದೋ ಗೆಲ್ಲಬಹುದೋ, ಏನೋ ಒಂದು ಅದೃಷ್ಟ ಪರೀಕ್ಷೆಗೆ ಅಂತ ಇಳಿದಿದ್ರಿ. ಆದರೆ ನೀವು ಏನು ನಿರೀಕ್ಷೆ ಮಾಡಿದ್ರೋ ಅದಕ್ಕಿಂತ ದೊಡ್ಡ ಶಾಕ್ ಎದುರಾಯ್ತು JDSಗೆ. ಏನು ಹೇಳ್ತೀರಿ ಸರ್? ಸತ್ಯ, ನೀವು ಹೇಳೋದಂತೂ ಸತ್ಯ. ನಾವು ಅದೃಷ್ಟ ಪರೀಕ್ಷೆ ಅಂತ ಏನು ಮಾಡಲಿಕ್ಕೂ ನಾನು ಅದೃಷ್ಟದ ಮೇಲೆ ನಂಬಿರೋಂಥ ವ್ಯಕ್ತಿ ಅಲ್ಲ. ನನ್ನ ಸ್ವಂತ ದುಡಿಮೆ ಇಲ್ಲ, ನಾನು ಬೆಳೆದು ಬಂದಂಥವನು. ಆದರೂ ಸಹ ಪಕ್ಷ ಅನ್ನೋದು ನಮಗೆ ಭಾಳ ಮುಖ್ಯ. ಪಕ್ಷದಿಂದ ನನಗೆ ಉಮೇದುವಾರನಾಗಿ ಮಾಡಿದರು. ನಾನು ನಿಷ್ಠೆಯಿಂದ ನನ್ನ ಕೆಲಸನ ನಾನು ಮಾಡಿದೆ. ಆದರೂ ನನಗೆ ಒಂದೇ ಆಸೆ ಇತ್ತು, ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಬರದ ರೀತಿಯಲ್ಲಿ ಏನು ಇವತ್ತು ನಾವು ಒಗ್ಗಟ್ಟಾಗಿದ್ದೇವೆ, ಈ 18 ಶಾಸಕರು ನಮ್ಮ ಜೊತೆಯಲ್ಲಿ ಇರಬೇಕು ಅನ್ನೋದು ನನ್ನ ಭಾಳ ಆಸೆ ಇತ್ತು. 18 ಜನನು ಒಟ್ಟಿಗೆ ಕೆಲಸ ಮಾಡಿದ್ರೆ ನಾನು ಗೆಲ್ಲೋದು ಏನು ಭಾಳ ಕಷ್ಟ ಆಗ್ತಿರ್ಲಿಲ್ಲ. ಯಾಕಂದರೆ BJPಯಿಂದ ಕೂಡ ಅವರು 8 ಓಟು, ಏನು ನಮ್ಮ ಯತ್ನಾಳ್ ಅವ್ರದ್ದು, ಜನಾರ್ದನ್ ರೆಡ್ಡಿ ಅವ್ರದ್ದು ಸೇರಿದ್ರೆ ಅವ್ರದ್ದು 8 ಓಟ್ ಲೆಕ್ಕ ಸಿಕ್ಕಿದ್ರೆ 26 ಓಟ್ ಆಗಿಬಿಡ್ತಿತ್ತು. ಇನ್ನು 2 ಓಟು ನಮಗೆ ಕುಮಾರಣ್ಣವ್ರ ಹತ್ರ ಸಹಾಯ ಪಡೆದವರು ಬೇಕಾದಷ್ಟು ಜನ ನಮ್ಮ ಪಕ್ಷದಲ್ಲೇ ಬೆಳೆದು ಹೋದಂಥವ್ರು ಇದ್ದಾರೆ. ಅಲ್ಲಿ ಅವರಲ್ಲಿರುವಂಥ ಗುಂಪುಗಾರಿಕೆಯನ್ನು ನಮಗೆ ಅಡ್ವಾಂಟೇಜ್ ಆಗ್ಬೋದು, ನಮಗೊಂದು 2 ಮತ ಬರ್ತದಂಥ ಆಸೆಯಿಂದ ನಾವು ಹಾಕಿದ್ವಿ. ನಾವು ಆದರೂ ಸಹ ಗೆಲ್ಲೇಬೇಕು ಅಂತ ಅವರು ಮಾಡಿದ ರೀತಿಯಲ್ಲಿ ನಾವು ಅಡ್ಡ ಮತದಾನಕ್ಕೆ ಯಾವತ್ತೂ ಪ್ರಯತ್ನ ಮಾಡಲಿಲ್ಲ. ಬಟ್ ಒಬ್ರು ಇವಾಗ GT ದೇವೇಗೌಡರ ಹೆಸರು ಜಗಜ್ಜಾಹಿರು, ಎಲ್ರಿಗೂ ಗೊತ್ತಿತ್ತು. ಆದರೆ ಈಗ 4ರಿಂದ 5 ಅಡ್ಡ ಮತದಾನ ಆಗಿದೆ. ಅಂದರೆ ಅಷ್ಟು ಜನ ನಿಮ್ಮ ಪಕ್ಷದಲ್ಲಿ ಅಸಮಾಧಾನಿತರು ಇದ್ರ ಅಂತ ಅಂದ್ಬಿಟ್ಟು ನನಗೆ ಎಕ್ಸಾಕ್ಟ್ಲಿ ನಮ್ಮ ಪಕ್ಷದಲ್ಲಿ ಎಷ್ಟು ಅಡ್ಡ ಮತದಾನ ಆಗಿದೆ, BJP ಅವರು ನಮ್ಮದು 3 ಅಡ್ಡ ಮತದಾನ ಆಗಿದೆ ಅಂತಾರೆ. ಹಾಗಾದ್ರೆ 11 ಓಟ್ ಯಾರ್ದು ಹೋಯ್ತು? BJP ಮಟ್ಟದವ್ರಿಗೂ ಕೂಡ ಇದೊಂದು ದೊಡ್ಡ ಶಾಖೆ ಆಗಿರೋದ್ರಿಂದ ಎರಡೂ ಪಕ್ಷಗಳು ಇದನ್ನು ಬಹಳ ಸೀರಿಯಸ್ ಆಗಿ ತಗೊಳುತ್ತೆ. ಒಂದು ರೀತಿ ನೀವು ಹೇಳ್ತಾ ಇದ್ರಿ ಯಾವಾಗ್ಲೂ ನಮ್ಮ ಪಕ್ಷದ ಒಗ್ಗಟ್ಟನ್ನ ಪರೀಕ್ಷೆ ಮಾಡೋದಕ್ಕೆ ಇದೊಂದು ಅವಕಾಶ ಅಂತ. ಬಟ್ ಅದರಲ್ಲಿ ಸುಮಾರು 3-4 ಜನ ಈ ರೀತಿ ಅಡ್ಡ ಮತದಾನ ಮಾಡಿರೋದು ಒಂದು ಆತಂಕಕ್ಕೂ ಕೂಡ ಕಾರಣ ಅಲ್ವಾ ಅಂತ? ಖಂಡಿತ. ಯಾಕಂದರೆ ನಂಬಿಕೆ ಅನ್ನೋದು ನಾವು ದೇವರು ಅಂತ ನಂಬಿರೋ ಜನ, ನಂಬಿಕೆನೇ ದೇವರು. ನಮ್ಮ ಪಕ್ಷದಲ್ಲಿ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಶಾಸಕರಿಗೆ ಬಹಳ ಗೌರವ ಕೊಡ್ತಾರೆ, ಪಕ್ಷದ ಶಾಸಕರಿಗೆ ಬಹಳ ಗೌರವ ಕೊಡ್ತಾರೆ. ಅವರು ಅಷ್ಟೊಂದು ಒಳ್ಳೆ ಗೌರವ ಕೊಡೋದ್ರಿಂದ ಈ ರೀತಿ ಆದದ್ದು ನಮಗೂ ಒಳ್ಳೆ ಶಾಕ್ ಆಗಿದೆ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು ನಂಬಿಕೆ ದ್ರೋಹ ಅಂತ, ವಿಜಯೇಂದ್ರ ಅವರು ಒಂದು ಮಾತು ಹೇಳಿದ್ರು ಮೀರ್ ಸಾಧಕಗಳು ಅಂತ ಅಂದ್ಬಿಟ್ಟು. ಒಂದು ರೀತಿ ಪಕ್ಷ ಒಂದು ರೀತಿ ತಾಯಿ ಇದ್ದಂಗೆ ಅಂತ ಹೇಳ್ತಾರೆ. ನಿಮಗೆ ಒಂದು ಅವಕಾಶ ಕೊಟ್ಟಿರುತ್ತೆ, ಕಾರ್ಯಕರ್ತರು ನಿಮ್ಮನ್ನು ನಂಬಿ ಶಾಸಕರಾಗಿ ಆಯ್ಕೆ ಮಾಡಿರ್ತಾರೆ, ಅಂಥವ್ರು ಈ ರೀತಿ ದ್ರೋಹ ಮಾಡಿಬಿಟ್ರೆ ಹೇಗೆ ಅಂತ? ಇದು ಸಣ್ಣ ವಿಧಾನ ಪರಿಷತ್ ಚುನಾವಣೆ, ಅಂಥ ಮಹತ್ವವಾದಂಥ ಸ್ಥಾನ ಅಲ್ಲ ಇದು. ಈಗಲೇ ಈ ಥರ ಮಾಡಿದರೆ ಸಪೋಸ್ 28ರ ಚುನಾವಣೆಯಲ್ಲಿ ಈ ಹತ್ರ ಎರಡೂ ಪಕ್ಷಗಳಿಗೆ ಒಂದು 4-5 ಮತಗಳ ಅಂತರದಲ್ಲಿ ಏನಾರು ಆದಾಗ ಇಂಥ ಶಾಸಕರು ಏನು ಒಂದು ಆ ದಿನ ಅವರು ಯಾವ ರೀತಿ ಕ್ರಮ ತಗೋಬೋದು? ಇದಿಷ್ಟು ಗೋವಿಂದರಾಜು ಅವರ ಮಾತುಗಳು. ಒಟ್ಟಾರೆಯಾಗಿ ಇದು ಪಕ್ಷಕ್ಕೆ ಆಘಾತ ಆಗಿರೋದಂತೂ ನಿಜ. ಇದನ್ನ ಪಕ್ಷದ ಮುಖಂಡರು ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ, ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.